ನಿಮಗೆ ಪಾರ್ವತೀ ದೇವಿಯು ಶಿವನನ್ನು ಹೇಗೆ ವರಿಸಿದಳು ಎಂಬ ಕುತೂಹಲವೇ? ಅವಳು ಶಿವನನ್ನು ವರಿಸಲು ಕಠಿಣವಾದ ತಪಸ್ಸನ್ನು ಮಾಡಿದಳು. ಹಾಗಾದರೆ ನೀವು ಸರಿಯಾದ ಕಥೆಯನ್ನೇ ಕೇಳುತ್ತಿದ್ದೀರಿ. ಈ ಕಥೆಯನ್ನು ಪೂರ್ಣವಾಗಿ ಕೇಳಿ, ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ನೀವು ಏನಾದರೂ ಹೊಸಬರಾಗಿದ್ದರೆ ಯೈ ಮೋಟಿವೇಶನಲ್ ಮ್ಯಾಜಿಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಹಾಕಿರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ. ಶಿವ ಪಾರ್ವತಿ ಕಥೆ ಕನ್ನಡದಲ್ಲಿ. ಹಿಮಾಲಯ ಪರ್ವತಗಳ ರಾಜನಾದ ಹಿಮವಂತ ಮತ್ತು ಅವರ ಪತ್ನಿ ಮೇನಾದೇವಿಗೆ ಒಂದು ಸುಂದರ ಮಗಳು ಜನಿಸಿದರು. ಆಕೆಗೆ ಪಾರ್ವತಿ ಎಂದು ಹೆಸರಿಡಲಾಯಿತು. ಪಾರ್ವತಿ ಚಿಕ್ಕಂದಿನಲ್ಲಿಯೇ ಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕು ಎಂಬ ಮಹದಾಸೆಯನ್ನು ಹೊಂದಿದ್ದಳು. ಶಿವನು ಮಹಾಯೋಗಿಯಾಗಿದ್ದು ಕೈಲಾಸ ಪರ್ವತದಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ಪಾರ್ವತಿ ದೊಡ್ಡವಳಾದ ನಂತರ ಶಿವನನ್ನು ಸಂತೋಷಪಡಿಸಲು ಕಠಿಣ ತಪಸ್ಸು ಮಾಡಲು ನಿರ್ಧರಿಸಿದಳು. ಅವಳು ಕಾಡಿಗೆ ಹೋಗಿ ವರ್ಷಗಳ ಕಾಲ ಉಪವಾಸ ಮಾಡಿ ಮಳೆ, ಬಿಸಿಲು, ಗಾಳಿ ಯಾವುದನ್ನೂ ಲೆಕ್ಕಿಸದೆ ಶಿವನ ಧ್ಯಾನದಲ್ಲಿ ಮುಳುಗಿದ್ದಳು. ಅವಳ ಭಕ್ತಿ, ತ್ಯಾಗ ಮತ್ತು ಶುದ್ಧ ಮನಸ್ಸನ್ನು ನೋಡಿ ದೇವತೆಗಳೆಲ್ಲ ಆಶ್ಚರ್ಯಪಟ್ಟರು. ಆ ಸಮಯದಲ್ಲಿ ತಾರಕಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ ತುಂಬಾ ಕಷ್ಟ ಕೊಡುತ್ತಿದ್ದನು. ಅವನನ್ನು ಸೋಲಿಸಲು ಶಿವನ ಮಗನೇ ಕಾರಣವಾಗಬೇಕು ಎಂದು ವರವಿತ್ತು. ಆದರೆ ಶಿವನು ತಪಸ್ಸಿನಲ್ಲಿ ನಿರತರಾಗಿದ್ದರಿಂದ ಮದುವೆಯಾಗಿರಲಿಲ್ಲ. ಆದ್ದರಿಂದ ದೇವತೆಗಳು ಪಾರ್ವತಿಯ ತಪಸ್ಸು ಯಶಸ್ವಿಯಾಗಲಿ ಎಂದು ಆಶಿಸಿದರು. ಪಾರ್ವತಿಯ ಭಕ್ತಿ ಮತ್ತು ಪ್ರೀತಿಯನ್ನು ಪರೀಕ್ಷಿಸಲು ಶಿವನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅವಳ ಮುಂದೆ ಬಂದನು. ಅವನು ಶಿವನ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳಿ, ಅವನು ಅರಣ್ಯದಲ್ಲಿ ವಾಸಿಸುತ್ತಾನೆ, ಅವನಿಗೆ ಆಭರಣಗಳಿಲ್ಲ, ಅವನು ಭಿಕ್ಷುಕನಂತೆ ಬದುಕುತ್ತಾನೆ, ಅವನನ್ನು ಏಕೆ ಮದುವೆಯಾಗಬೇಕು ಎಂದು ಕೇಳಿದನು. ಪಾರ್ವತಿ ಇದನ್ನು ಕೇಳಿ ಕೋಪಗೊಂಡಳು. ಅವಳು ಹೇಳಿದಳು, ಶಿವನು ಮಹಾದೇವನು, ಅವನು ವಿಶ್ವದ ಅಧಿಪತಿ. ನಾನು ಅವನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ. ಅವನನ್ನೇ ನಾನು ಮದುವೆಯಾಗುತ್ತೇನೆ. ಪಾರ್ವತಿಯ